ಹೋಗೋಣ ಬನ್ನಿ. ಜ್ಞಾನೋಕ್ತಿಗಳ ಪಕ್ಕದಲ್ಲಿಯೇ ಪರಮಗೀತ ಇರುತ್ತೆ. ಯಾರು ಬರೆದಿದ್ದಾರೆ? ಸೊಲೊಮೋನನೇ ಬರೆದಿದ್ದಾನೆ. ಯಾಕೆಂದರೆ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಸೊಲೊಮೋನನು ರಚಿಸಿದ ಪರಮಗೀತಗಳು. ಸುಮಾರು 7 ಸಾರಿ ಸೊಲೊಮೋನನ ಹೆಸರು ಇದರಲ್ಲಿ ಲಿಖಿಸಲ್ಪಟ್ಟಿದೆ. ಯಾವಾಗ ಇದನ್ನು ಬರೆದಿರ್ತಾನೆ? ಇದು ಕೂಡ ಅವನು ಆಳ್ವಿಕೆ ಮಾಡುತ್ತಿರುವ 971ರಿಂದ 931 40 ವರ್ಷಗಳವರೆಗೂ, ಅಂದರೆ ಕ್ರಿಸ್ತ ಪೂರ್ವ 971ರಿಂದ 931ರವರೆಗೂ 40 ವರ್ಷ ಆಳ್ವಿಕೆ ಮಾಡುತ್ತಾನೆ. ಅವನ ಆಳ್ವಿಕೆಯ ಆರಂಭದ ದಿನಗಳಲ್ಲಿ ದೇವರಿಗೆ ಬಹು ನಿಕಟತೆಯಲ್ಲಿ ಜೀವಿಸಿ ದೇವರಿಗೆ ಬಹಳವಾಗಿ ಪ್ರೀತಿಸುವಂತಹ ದಿನಮಾನಗಳಲ್ಲಿ ಪರಮಗೀತ ಬರೆದಿರುತ್ತಾನೆ ಎನ್ನುವಂಥದ್ದು ಒಂದು ಅಭಿಪ್ರಾಯವಾಗಿದೆ. ಇದರಲ್ಲಿ ಎಷ್ಟು ಅಧ್ಯಾಯಗಳಿವೆ? 8 ಅಧ್ಯಾಯಗಳಿವೆ. ಎಷ್ಟು ವಚನಗಳಿವೆ? 117 ವಚನಗಳಿವೆ. ಸೊ ಈ 117 ವಚನಗಳಲ್ಲಿ ಇರುವಂತಹ 8 ವಚನಗಳು ತಿಳಿಯಪಡಿಸುವುದೇನೆಂದರೆ, ಒಬ್ಬ ಪ್ರೇಮಿ, ಒಬ್ಬ ಪ್ರೇಯಸಿ, ಅವರಿಬ್ಬರ ನಡುವೆ ಇರುವಂತಹ ಪ್ರೀತಿ. ಆನಂತರ ಆ ಪ್ರೇಮಿ, ಆ ಪ್ರೇಯಸಿ ಮದುವೆ ಮಾಡಿಕೊಳ್ಳುತ್ತಾರೆ. ಆನಂತರ ಅವರಿಬ್ಬರ ಮಧ್ಯೆ ಇರುವಂತಹ ಅದ್ಭುತವಾದ ವಿಶೇಷವಾದ ಗಂಡ ಹೆಂಡತಿಯರ ಬಾಂಧವ್ಯ ಅನುಬಂಧದ ಬಗ್ಗೆ ಆಗಿದೆ. ಇದನ್ನೇ ಪರಮಗೀತೆಯಲ್ಲಿ ನಾವು ನೋಡುತ್ತೇವೆ. ಯಾವುದಕ್ಕೆ ಇದು ಸಾದೃಶ್ಯವಾಗಿದೆ? ದೇವರ ಪ್ರೀತಿಗೆ, ದೇವರು ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ತೋರಿಸಿರುವ ಪ್ರೀತಿಗೆ ಇದು ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರಲ್ಲಿ ಪ್ರಾಮುಖ್ಯವಾಗಿ ಅಧ್ಯಾಯ 8 ವಚನ 6 ಓದುತ್ತಾ ಇದ್ದೇನೆ. ಪ್ರೀತಿ ಮರಣದಷ್ಟು ಬಲವಾಗಿದೆ, ಮತ್ಸರವು ಪಾತಾಳದಷ್ಟು ಕ್ರೂರವಾಗಿದೆ. ಪ್ರೀತಿ ಕುರಿತು ಬರೆಯುವಾಗ ಹೇಳ್ತಾನೆ, ಪ್ರೀತಿ ಮರಣದಷ್ಟು ಬಲವಾಗಿದೆ. ಅದು ನಿಜವೇ. ಯೇಸು ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ತೋರಿಸಿರುವ ಪ್ರೀತಿ ಅದು ಮರಣಕ್ಕಿಂತಲೂ ಬಲವಾಗಿದೆ. ಅದಕ್ಕಾಗಿಯೇ ತಾನೇ ಆತನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಷ್ಟು ಪ್ರೀತಿಯನ್ನು ಆತನು ನಿಮಗೂ ನನಗೆ ತೋರಿಸಿದಾನಲ್ಲವೇ? ಹಾಗಾಗಿ ಈ ಪ್ರೇಯಸಿ ಒಂದು ಮಾತು ಹೇಳ್ತಿದ್ದಾಳೆ. ಏನೆಂದು ಹೇಳ್ತಾಳೆ ನೋಡೋಣ ಬನ್ನಿ. 5ನೇ ಅಧ್ಯಾಯ 16ನೇ ವಚನ. ಅವನ ನುಡಿ ಬಹು ಮಧುರವಾಗಿವೆ. ಏನಂತೆ? ಅವನ ನುಡಿ ಬಹು ಮಧುರವಾಗಿವೆ. ಅವನು ಅತಿ ಮನೋಹರನು. 3ನೇದು, ಯೆರೂಸಲೇಮಿನ ಸ್ತ್ರೀಯರೇ, ಇವನೇ ನನ್ನ ಇನಿಯನು, ನನ್ನ ಪ್ರಿಯನು. ಏನು ಆತನ ಕುರಿತಾದ ವಿಶೇಷತೆ? ಏನಂತೆ? ಅವನ ನುಡಿ ಅತಿ ಮಧುರ. 2ನೇದು, ಅತಿ ಮನೋಹರವಾಗಿದ್ದಾನೆ. 3, ಅತಿ ಪ್ರಿಯನಾಗಿದ್ದಾನೆ. ಅತಿ ಮಧುರವಾಗಿವೆ. ಆತನ ಮಾತುಗಳು ಅತಿ ಮಧುರವಾಗಿವೆ. ಯಶ್, ದೇವರ ವಾಕ್ಯವು ಅತಿ ಮಧುರವಾಗಿವೆ ಎಂದು, ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂದು ಕೀರ್ತನೆ 119ರಲ್ಲಿ ಬರೆಯಲಾಗಿದೆ. ಆತನ ಮಾತುಗಳು ಅತಿ ಮಧುರವಾಗಿವೆ. ಅದು ದೇವರ ವಾಕ್ಯಕ್ಕೆ ಸಾದೃಶ್ಯವಾಗಿದೆ. ಅತಿ ಮನೋಹರ. ಯಶ್, ಆತನ ಸನ್ನಿಧಿ, ಆತನ ಸಹವಾಸ, ಆತನ ಸ್ನೇಹ ಅತಿ ಮನೋಹರವಾಗಿದೆ. ಅತಿ ಪ್ರಿಯನು. ಯಶ್, ಅತಿ ಪ್ರಿಯವಾಗಿದೆ. ದೇವರಿಗೆ ತನ್ನ ಸಭೆ ಕಂಡ್ರೆ ಅತಿ ಪ್ರಿಯ. ಎಷ್ಟು ಪ್ರಿಯವಾಗಿದೆ ಎಂದರೆ ಆ ಸಭೆಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಡಬೇಕಾಯ್ತು. ಗಮನ ಕೊಟ್ಟು ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಗಮನ ಕೊಟ್ಟು ಕೇಳಿ. ಈ ದಿನಮಾನಗಳಲ್ಲಿ ನಾವು ಹೆಚ್ಚೆಚ್ಚಾಗಿ ಅತಿ ಮಧುರವಾದ ದೇವರ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯುತ್ತಾ, ಆತನ ಪಾದ ಸನ್ನಿಧಿಯಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುತ್ತಾ ಕಾಲ ಕಳೆಯುವವರಾಗಿರಬೇಕು. ಯಾಕೆಂದರೆ ಆತನ ಸನ್ನಿಧಿ ಅತಿ ಮಧುರವಾಗಿದೆ. ಹಾಗಾಗಿ ಆತನ ಅತಿ ಮಧುರವಾದ ಸನ್ನಿಧಿಗೋಸ್ಕರ ಆಶಿಸುತ್ತಾ ಸಿದ್ಧಗೊಳ್ಳುತ್ತಾ ಇರಬೇಕೆಂದು ಕೋರುತ್ತೇನೆ. ದಯವಿಟ್ಟು ಕೇಳಿ. ಯೇಸು ಕ್ರಿಸ್ತನು ಅತಿ ಪ್ರಿಯನು, ಬಹುಪ್ರಿಯನು. ಒಂದು ಅದ್ಭುತವಾದ ಮಾತಿದೆ. ಸಂದರ್ಭ ಬಂದಿರುವುದರಿಂದ ಅದನ್ನ ಓದಿ ತೋರಿಸ್ತೇನೆ ಬನ್ನಿ. ಅದು ಬಹಳ ಅವಶ್ಯಕ ಕೂಡ ಆಗಿದೆ. ಏನೆಂದು ನೋಡೋಣ ಬನ್ನಿ. 5ನೇ ಅಧ್ಯಾಯ 10ನೇ ವಚನದಲ್ಲಿ ಮಾತಿದೆ. ಏನದು? ನನ್ನ ಪ್ರಿಯನು ಬಿಳುಪು ಕೆಂಪು ಬಣ್ಣವುಳ್ಳವನು. 10,000 ಜನರಲ್ಲಿ ಆತನನ್ನು ಗುರುತಿಸಬಹುದು. ಆತನ ತಲೆಯು ಚೊಕ್ಕ ಬಂಗಾರದಂತಿದೆ. ಗುಂಗುರು ಗುಂಗುರು ಆಗಿರುವ ಅವನ ಕೂದಲು ಕಾಗೆಯಂತೆ ಕಪ್ಪಾಗಿವೆ. ರೈಟ್ ಫ್ರೆಂಡ್ಸ್, ಇಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟೋ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಬಿಳುಪು ಕೆಂಪು ಬಣ್ಣವುಳ್ಳವನು, 10,000 ಜನರಲ್ಲಿ ಧ್ವಜಪ್ರಿಯನು. ಅಂತಹ ಧ್ವಜಪ್ರಿಯನಾಗಿರುವ ಯೇಸು ಕ್ರಿಸ್ತನು ನಿಮ್ಮನ್ನು ನನ್ನನ್ನು ಪ್ರೀತಿಸಿದ್ದಾರೆ. ಪ್ರೀತಿಸಿದ ಪುಣ್ಯಕ್ಕಾಗಿ ಏನ್ ಜರುಗಿತು? ನಿಮಗೋಸ್ಕರ ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಬೇಕಾಯ್ತು. ಒಂದು ದಿನ ಒಬ್ಬ ರಾಣಿಯ ಗಂಡನಾದ ರಾಜನು ಹಾಗೆಯೇ ಮಕ್ಕಳು ಶತ್ರು ಸೈನ್ಯಗಳ ಕೈಗೆ ಸಿಕ್ಕಿ ಬೀಳ್ತಾರೆ. ಸಿಕ್ಕಿ ಬಿದ್ದಿರುವಂತಹ ಇವರನ್ನು ಶತ್ರು ರಾಜನ ಬಳಿಗೆ ಕರೆದೊಯ್ತಾರೆ. ರಾಜನು ಈ ಯುವರಾಜನನ್ನು, ತನ್ನ ಹೆಂಡತಿಯನ್ನು, ಮಕ್ಕಳನ್ನು ಯಾವ ಪರೀಕ್ಷೆ ಇಡದೆ ಕೊಲ್ಲಬೇಕೆಂದು ಇಷ್ಟಪಡದೆ
ಒಂದು ಪರೀಕ್ಷೆ ಇಡ್ತಾನೆ. ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಅವನು ಗೆದ್ದರೆ ಅವನಿಗೆ ಬಿಟ್ಟು ಬಿಡ್ತೇನೆ, ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಒಂದು ಭವಿಷ್ಯವುಳ್ಳ ಯವನಸ್ಥನಾಗಿದ್ದಾನೆ, ಯುವರಾಜನಲ್ಲವೇ. ನಿರ್ದಾಕ್ಷಣವಾಗಿ ಹೇಗೆ ಕೊಂದಾಕೋಣ ಅಂದ್ಕೊಂಡು ಒಳ್ಳೆ ಮನಸ್ಸಿನಿಂದ ಆ ರಾಜನು ಹೇಳಿದ್ದೇನೆಂದರೆ ಹೀಗೆ ಹೇಳ್ತಾನೆ, ಏನೆಂದು ಗೊತ್ತಾ? ನಾನು ನಿನಗೆ ಕೆಲವು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ಟರೆ ನಿನಗೂ ನಿನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಿಡ್ತೇನೆ, ಇಲ್ಲವಾದರೆ ಕೊಂದಾಕುತ್ತೇನೆ ಅನ್ನುತ್ತಾನೆ. ಆಯ್ತು ರಾಜ ಅನ್ನುತ್ತಾನೆ. ಹಾಗಾದ್ರೆ ಕೇಳು. ನಂಬರ್ 1, ನಿನ್ನ ಪ್ರಾಣವನ್ನು ನಾನು ಉಳಿಸುತ್ತೇನೆ, ನೀನೇನ್ ಮಾಡುತ್ತಿ ಹೇಳು? ನನ್ನ ಅರ್ಧ ರಾಜ್ಯ ಕೊಡ್ತೇನೆ ಅನ್ನುತ್ತಾನೆ. ನಿನ್ನನ್ನು ಬಿಟ್ಟು ಬಿಡ್ತೇನೆ, ಏನ್ ಮಾಡ್ತಿ ಹೇಳು ಅಂದಾಗ ಅರ್ಧ ರಾಜ್ಯ ಕೊಡ್ತೇನೆ ಅನ್ನುತ್ತಾನೆ. ಓಕೆ. ನಿನ್ನ ಮಕ್ಕಳನ್ನು ಬಿಟ್ಟು ಬಿಟ್ರೆ ಏನ್ ಮಾಡ್ತಿ ಹೇಳು ಅಂದಾಗ ನನ್ನ ಪೂರ್ತಿ ರಾಜ್ಯ ಕೊಡ್ತೇನೆ ಅನ್ನುತ್ತಾನೆ. ಈಗ ಉಳಿದಿದ್ದು ಯಾರು ಹೇಳಿ? ಹೆಂಡತಿ. ಆ ರಾಜ ಏನ್ ಹೇಳಿದ? ನಿನ್ನನ್ನು ಬಿಟ್ರೆ ಏನ್ ಮಾಡ್ತಿ ಅಂದಾಗ ಅರ್ಧ ರಾಜ್ಯ ಕೊಡ್ತೇನಂದಿದ. ನಿನ್ನ ಮಕ್ಕಳನ್ನು ಬಿಟ್ರೆ ಏನ್ ಮಾಡುತ್ತಿ? ನನ್ನ ಪೂರ್ತಿ ರಾಜ್ಯ ಕೊಟ್ಟು ಬಿಡ್ತೇನೆ ಅನ್ನುತ್ತಾನೆ. ಇನ್ನೇನುಳಿತು ಅವನಲ್ಲಿ? ಈಗ ಹೆಂಡತಿ ಇದ್ದಳು. ಸರಿ, ನಿನ್ನ ಹೆಂಡತಿಗೆ ಬಿಟ್ರೆ ಏನ್ ಮಾಡ್ತಿ ಎಂದು ಕೇಳ್ತಾನೆ. ಆಗ ಯುವರಾಜನು ಹೇಳ್ತಾನೆ, ರಾಜ, ನನ್ನ ಹೆಂಡತಿಯನ್ನು ನೀವು ಬಿಟ್ಟು ಬಿಟ್ಟರೆ ನನ್ನ ಪ್ರಾಣವನ್ನೇ ಕೊಡ್ತೇನೆ ಎಂದು ಹೇಳ್ತಾನೆ. ಇದನ್ನು ಕೇಳಿದಂತಹ ಆ ಶತ್ರು ರಾಜನಿಗೆ ಆಶ್ಚರ್ಯವಾಯಿತು. ಎಂಥ ಅದ್ಭುತವಾದ ಮೌಲ್ಯಗಳಾಗಿವೆ ನೋಡಿ. ಅವನನ್ನು ಬಿಟ್ಟು ಬಿಟ್ಟರೆ ಅರ್ಧ ರಾಜ್ಯ ಕೊಡ್ತೇನೆಂದು ಹೇಳಿದ. ಅವನ ಮಕ್ಕಳನ್ನು ಬಿಟ್ಟು ಬಿಟ್ಟರೆ ಪೂರ್ತಿ ರಾಜ್ಯವನ್ನೇ ಕೊಡ್ತೇನೆಂದು ಹೇಳ್ದ. ಅವನ ಹೆಂಡತಿಯನ್ನು ಬಿಟ್ಟು ಬಿಟ್ಟರೆ ತನ್ನ ಪ್ರಾಣವನ್ನೇ ಕೊಡ್ತೇನೆಂದು ಹೇಳ್ದ. ಅಂದರೆ ತನಗಿಂತಲೂ ಹೆಚ್ಚು ತನ್ನ ಮಕ್ಕಳಿಗೆ ಪ್ರೀತಿಸ್ತಾನೆ, ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ತನ್ನ ಹೆಂಡತಿಗೆ ಪ್ರೀತಿಸ್ತಾನೆ. ಬಹಳ ಅಮೂಲ್ಯವಾದ ಮೌಲ್ಯಗಳುಳ್ಳ ವ್ಯಕ್ತಿಯಾಗಿದ್ದಾನೆ. ಇಂಥವನನ್ನು ಕೊಂದು ಹಾಕುವುದು ಸರಿಯಲ್ಲ ಅಂದುಕೊಂಡು ಆ ರಾಜ ಮಾಡಿದ್ದೇನೆಂದರೆ, ನಿನ್ನನ್ನು ನಿನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಿಡುತ್ತೇನೆ. ನಿನ್ನಂತಹ ಉನ್ನತ ವ್ಯಕ್ತಿತ್ವ ಉಳ್ಳವನನ್ನು ದೇಶ ಪರಿಪಾಲಿಸುವಂಥದ್ದೇ ದೇಶಕ್ಕೆ ಕ್ಷೇಮ ಎಂದು ಹೇಳಿಬಿಟ್ಟು ಬಿಡ್ತಾನೆ. ಆ ನಂತರ ಆ ಯುವರಾಜನು ಹೆಂಡತಿ ಮತ್ತು ಮಕ್ಕಳು ದಾರಿಯಲ್ಲಿ ಹಿಂತಿರುಗಿ ನಡೆದುಕೊಳ್ಳುತ್ತಾ ತಮ್ಮ ದೇಶಕ್ಕೆ ಬರ್ತಾ ಇದ್ರು. ಹಾಗೆ ಬರುವಾಗ ಆ ಗಂಡ ತನ್ನ ಹೆಂಡತಿಗೆ ನೋಡಿ ಹೇಳ್ತಾನೆ, ಆ ರಾಜ್ಯ ನೋಡಿದ್ಯಾ ಎಷ್ಟು ಅದ್ಭುತವಾಗಿತ್ತು? ನೋಡಿಲ್ಲ ರೀ ಅಂದಳು. ಆ ರಾಜ ಭವನ ನೋಡಿದ್ಯಾ ಎಷ್ಟು ಅದ್ಭುತವಾಗಿತ್ತೆಂದು? ರಾಣಿ ಹೇಳ್ತಾಳೆ, ಇಲ್ಲ ರೀ, ನಾನ್ ನೋಡಿಲ್ಲ ಎಂದು. ರಾಜನ ಭವನ ನೋಡ್ಲಿಲ್ಲವೋ? ನೋಡಿಲ್ಲ ರೀ. ರಾಜನು ಇರುವಂತಹ ಆ ಒಳಗಡೆ ಇರುವ ಹಾಲಿನಲ್ಲಿನ ಅವನ ಸಿಂಹಾಸನ ನೋಡಿದ್ಯಾ ಎಷ್ಟು ಚೆನ್ನಾಗಿತ್ತು? ನೋಡಿಲ್ಲ ರೀ ಅಂದಳು. ಮತ್ತೇನ್ ನೋಡಿದೆ ನೀನು ಎಂದು ಸ್ವಲ್ಪ ಕೋಪದಿಂದ ಯುವರಾಜ ಕೇಳ್ತಾನೆ. ಮತ್ತೇನ್ ನೋಡ್ತಾ ಇದ್ದೀಯಲ್ಲಿ ನೀನು? ಆಗ ರಾಣಿ ಹೇಳ್ತಾಳೆ, ನಾನು ಆ ರಾಜ್ಯವನ್ನು ನೋಡಲಿಲ್ಲ, ರಾಜ ಭವನವನ್ನು ನೋಡಲಿಲ್ಲ, ಆ ರಾಜ್ಯದ ಪ್ಯಾಲೇಸ್ ಅನ್ನು ಕೂಡ ನೋಡಲಿಲ್ಲ, ರಾಜನ ಸಿಂಹಾಸನ ಕೂಡ ನೋಡಲಿಲ್ಲ, ರಾಜನು ಸಿಂಹಾಸನದ ಮೇಲೆ ಕೂತ್ಕೊಳ್ಳುವ ವಿಧಾನ ಕೂಡ ನೋಡಲಿಲ್ಲ. ಮತ್ತೇನ್ ನೋಡಿದಿ ಅಂದಾಗ ಆ ರಾಣಿ ಹೇಳ್ತಾಳೆ, ನನ್ನ ಹೆಂಡತಿಯನ್ನು ಬಿಟ್ಟು ಬಿಟ್ಟರೆ ನನ್ನ ಪ್ರಾಣವನ್ನೇ ಕೊಡ್ತೇನೆ ಎಂದು ಹೇಳಿರುವ ನನ್ನ ಗಂಡನನ್ನೇ ನೋಡುತ್ತಾ ನಿಂತು ಬಿಟ್ಟೆ. ಇದು ಅದ್ಭುತವಾದ ಸಾಕ್ಷಿಯಾಗಿದೆ ಪ್ರಿಯರೇ. ಆ ರಾಣಿ ಲೋಕವನ್ನು ನೋಡಲಿಲ್ಲ, ಲೋಕದಲ್ಲಿರುವಂತಹ ಆಕರ್ಷಣೆಯನ್ನು ಕೂಡ ನೋಡಲಿಲ್ಲ, ರಾಜ್ಯವನ್ನು ನೋಡಲಿಲ್ಲ, ರಾಜ ಭವನವನ್ನು ನೋಡಲಿಲ್ಲ, ರಾಜನ ಸಿಂಹಾಸನವೂ ನೋಡಲಿಲ್ಲ. ಇವುಗಳಲ್ಲಿ ಯಾವುದು ಆಕೆ ದೃಷ್ಟಿಗೆ ಬೆಲೆಯುಳ್ಳದಲ್ಲವೇ ಅಲ್ಲ. ಬೆಲೆಯುಳ್ಳಂಥದ್ದು ಯಾವುದು ಗೊತ್ತಾ? ಆಕೆ ಗಂಡನ ಪ್ರೀತಿಯಾಗಿತ್ತು. ಯಾಕೆಂದರೆ ನನ್ನ ಹೆಂಡತಿಯನ್ನು ನೀವು ಬಿಟ್ಟು ಬಿಡುವುದಾದರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಎಂದು ಹೇಳಿರುವಂತಹ ನನ್ನ ಗಂಡನ ಮೇಲೆಯೇ ನನ್ನ ಕಣ್ಣೆಲ್ಲ ಇದು, ನನ್ನ ಮನಸ್ಸೆಲ್ಲ ಇತ್ತು ರೀ ಅಂದಳು. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕಿಂತಲೂ ಶ್ರೇಷ್ಠವಾಗಿದ್ದಾರೆ. ಯಾಕೆಂದರೆ ಆತನು ಪ್ರಾಣ ಕೊಡ್ತೇನೆಂದು ಹೇಳಲಿಲ್ಲ, ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಆತನು ಮೊದಲಿಂಗನಾಗಿರುವುದಾದರೆ, ಸಭೆ ಮೊದಲಿಗಿತ್ತಿಯಾಗಿರುವುದಾದರೆ, ಹಾಗಾದರೆ ಸಭೆಯ ಕಣ್ಣು ದೃಷ್ಟಿಯಾಗಲಿ ಮನಸ್ಸಾಗಲಿ ಯಾರ ಮೇಲೆ ಇರಬೇಕು? ಈಗ ನೀವ್ ಹೇಳಿ. ಸಭೆ ಅಂದ್ರೆ ಯಾರು? ನೀವು ತಾನೇ? ನಾವು ತಾನೇ? ನಮ್ಮ ಮನಸ್ಸು, ನಮ್ಮ ದೃಷ್ಟಿ, ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು ಯಾರ ಮೇಲಿರಬೇಕು? ನಮ್ಮನ್ನು ಕಾಪಾಡುವುದಕ್ಕಾಗಿ ಲೋಕಕ್ಕೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ತಿರುಗಿ ಎದ್ದು ಬಂದಿರುವ ಅತಿ ಮನೋಹರನೂ ಬಹು ಪ್ರಿಯನೂ ಆಗಿರುವ ಯೇಸುಕ್ರಿಸ್ತನ ಮೇಲೆ ತಾನೇ ನಮ್ಮ ಕಣ್ಣಿರಬೇಕಾದದ್ದು. ಈ ದಿನ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಯಾರ ಮೇಲಿವೆ ನಿಮ್ಮ ಕಣ್ಣು? ಯಾವುದರ ಮೇಲಿದೆ ನಿಮ್ಮ ಮನಸ್ಸು? ಯಾವುದಕ್ಕಾಗಿ ನೀವು ತವಕಿಸುತ್ತಿದ್ದೀರಿ? ಎದಕ್ಕಾಗಿ ಪ್ರಯಾಸ ಪಡ್ತಿದ್ದೀರಿ? ಎದಕ್ಕಾಗಿ ನೀವು ತವಕಿಸುತ್ತಿದ್ದೀರಿ? ಎದಕ್ಕಾಗಿ ನೀವು ಪಾಪಿಷ್ಟ ಕೆಲಸ ಮಾಡ್ತಿದ್ದೀರಿ? ಒಂದು ಸಾರಿ ಆಲೋಚಿಸಿರಿ. ಆತನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ತನ್ನ ಪ್ರಾಣವನ್ನೇ ಶಿಲುಬೆಯ ಮೇಲೆ ಒಪ್ಪಿಸಿಕೊಟ್ಟಿದ್ದಾನೆ. ಅಷ್ಟೊಂದು ಪ್ರೀತಿಸಿರುವ ಪ್ರಿಯನು ನಿಮಗೋಸ್ಕರ ನನಗೋಸ್ಕರ ಇದ್ದಾನೆ. ದಯವಿಟ್ಟು ಕೇಳ್ರಿ. ಆ ಪ್ರೇಯಸಿ ಹೇಳ್ತಿದ್ದಾಳೆ, ನನ್ನ ಪ್ರಿಯನು ಧ್ವಜ ಪ್ರಿಯನು, 10,000 ಜನರಲ್ಲಿ ಅತಿ ಸುಂದರನು, ಆತನ ಮಾತು ಮಧುರವಾದವುಗಳು. ಇದು ಸಭೆಗೂ ಕ್ರಿಸ್ತನಿಗೂ ಮಧ್ಯ ಇರುವ ಸಂಬಂಧಕ್ಕೆ ಸಾದೃಶ್ಯವಾಗಿದೆ.
ದೇವರಿಗೂ ದೇವರಿಂದ ಸೃಷ್ಟಿಸಲ್ಪಟ್ಟಿರುವಂತಹ ನಮಗೂ ಮಧ್ಯದಲ್ಲಿರುವ ದೈವ ಪ್ರೀತಿಗೆ ಸಾದೃಶ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಯಾರ ಮೇಲೆ ನಿಮ್ಮ ಮನಸ್ಸಿದೆ? ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ಯೇಸುವಿನ ಮೇಲೆಯೋ? ಆತನನ್ನು ಸಂತೋಷಪಡಿಸಬೇಕು, ಆತನನ್ನು ಆನಂದಗೊಳಿಸಬೇಕು, ಆತನಿಗೋಸ್ಕರವೇ ಜೀವಿಸಬೇಕು ಎಂಬ ಇದೇ ತಾತ್ಪರ್ಯ ಹೊಂದಿರುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಪರಮಗೀತ ದೇವರ ಪ್ರೀತಿಗೆ ಸಾದೃಶ್ಯವಾಗಿದೆ. ಸತ್ಯದಿಂದ ಕೂಡಿರುವ ನಿಜವಾದಂತಹ ಪ್ರೀತಿಗೆ ಸಾದೃಶ್ಯವಾಗಿದೆ ಪರಮಗೀತೆಯ ಈ ಪುಸ್ತಕ. ಜ್ಞಾನೋಕ್ತಿಗಳ ಬಗ್ಗೆ ಹಂಚಿಕೊಂಡಿದ್ದೇನೆ, ಪ್ರಸಂಗಿ ಕೂಡ ಹಂಚಿಕೊಂಡಿದ್ದೇನೆ, ಪರಮಗೀತ ಕೂಡ ಹಂಚಿಕೊಂಡಿದ್ದೇನೆ. ಫಲಿತವಾಗಿ ಇಲ್ಲಿಯವರೆಗೂ ಪರಮಗೀತ ಪುಸ್ತಕದವರೆಗೂ ನಿಮ್ಮೊಂದಿಗೆ ವಿವರವಾಗಿ ತಿಳಿಯಪಡಿಸಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ನಂತರದ ಪುಸ್ತಕಗಳನ್ನು ನಾಳೆಯಿಂದ ನಾವು ಧ್ಯಾನಿಸುವವರಾಗಿರೋಣ. ದಯವಿಟ್ಟು ಸಿದ್ಧರಾಗಿರಿ. ಈ ದಿನ ನನ್ನ ಮನವಿ ಏನು ಗೊತ್ತಾ? ಬಹಳ ವಿಷಯ ನಾವು ಕೇಳಿದ್ದೇವೆ. ಪಾಪಿಗಳು ಪ್ರೇರೇಪಿಸುವಾಗ ದಯವಿಟ್ಟು ಒಪ್ಪಿಕೊಳ್ಳಬೇಡ ಎಂದು. ಒಂದು ಹುಡುಗಿಯನ್ನು ನೋಡಿದಾಗ ಪ್ರೇರೇಪಿಸಲ್ಪಟ್ಟು ಸಂಸೋನನು ತನ್ನ ಜೀವಿತವನ್ನೇ ನಾಶ ಮಾಡಿಕೊಂಡ. ಫಲಿತವಾಗಿ ತನ್ನನ್ನು ತಾನೇ ಹತ್ಯೆ ಮಾಡಿಕೊಳ್ತಾನೆ. ಒಬ್ಬ ಸ್ತ್ರೀ ಪ್ರೇರೇಪಿಸಿದಾಗ ನೋ ಎಂದು ಹೇಳಿದ ಯೋಸೇಫನೇನು ದೇಶವನ್ನೇ ಪರಿಪಾಲಿಸುವವನಾಗಿ ಅನೇಕರಿಗೆ ಅನ್ನ ಹಾಕುವವನಾಗಿ ಆಶೀರ್ವದಿಸಲ್ಪಟ್ಟನು. ನೋ ಎಂದು ಹೇಳದೇ ಇರುವಂಥವನೇನು ಸಮಾಧಿಯಾದನು. ನೋ ಎಂದು ಹೇಳಿದಂಥವನೇನು ಸಾಮ್ರಾಜ್ಯವನ್ನೇ ಪಾಲಿಸುವವನಾದನು. ಈ ದಿನ ನೀವು ಪಾಪಕ್ಕಾಗಲಿ, ಪಾಪಿಷ್ಟ ಮನುಷ್ಯರಿಗಾಗಲಿ, ಪಾಪಿಷ್ಟ ಚಟಗಳಿಗಾಗಲಿ ಖಂಡಿತವಾಗಿ ನೋ ಎಂದು ಹೇಳಬೇಕು. ಯಾಕೆಂದರೆ ನಿಮ್ಮ ಮೇಲೆ ದೇವರು ಆಸೆ ಇಟ್ಟುಕೊಂಡಿದ್ದಾರೆ. ನಿಮ್ಮನ್ನು ದೇವರು ನಂಬುತ್ತಿದ್ದಾರೆ. ಆತನಿಗೋಸ್ಕರ ಜೀವಿಸುತ್ತೀರೆಂದು, ಆತನ ಸಾಕ್ಷಿಯಾಗಿ ಜೀವಿಸುತ್ತೀರೆಂದು, ಆತನ ಸೇವೆ ನೀವು ಮಾಡ್ತೀರೆಂದು ದೇವರು ಎಷ್ಟೋ ನಂಬಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಿಮಗೋಸ್ಕರ ಶಿಲುಬೆಗೆ ಒಪ್ಪಿಸಿದ್ದಾರೆ. ಆ ಯೇಸು ನಿಮ್ಮನ್ನು ಎಷ್ಟೋ ಪ್ರೀತಿಸಿ ತನ್ನ ಪ್ರಾಣವನ್ನೇ ನಿಮಗಾಗಿ ಧಾರೆ ಎರೆದಿದ್ದಾರೆ. ಅಷ್ಟೊಂದು ಪ್ರೀತಿಸಿರುವಂತಹ ಯೇಸು ಕ್ರಿಸ್ತನ ಮೇಲಲ್ಲದೆ ಬೇರೆ ಯಾವನ ಮೇಲಿದೆ ನಿಮ್ಮ ಮನಸ್ಸು? ಬೇರೆ ಯಾವಳ ಮೇಲಿದೆ ನಿಮ್ಮ ಮನಸ್ಸು? ಒಂದು ಸಾರಿ ಆಲೋಚಿಸಿರಿ. ಕಳೆದ ಕೆಲವು ದಿನಗಳಿಂದ ಕೋವಿಡ್ ತಂದ ಕಷ್ಟದ ನಿಮಿತ್ತ ಸ್ಕೂಲ್ ಕಾಲೇಜಸ್ಗಳು ಕರ್ತನೆ ನಡೆಯುತ್ತಾ ಇರಲಿಲ್ಲ. ಹಾಗಾಗಿ ಪ್ರಾರ್ಥಿಸ್ತೇವೆ, ವಿದ್ಯಾಭ್ಯಾಸ ಮಾಡುವ ಮಕ್ಕಳ ವಿಷಯದಲ್ಲಿ ಬೇಕಾದ ಸ್ಟಡೀಸ್ ವಿಷಯದಲ್ಲಿನ ಕೃಪೆಯನ್ನು ಅನುಗ್ರಹಿಸಿರಿ. ದೇವರೇ, ಆ ಮಕ್ಕಳು ಯಾವತ್ತೂ ಕೂಡ ವಿದ್ಯಾಭ್ಯಾಸ ನಿರ್ಲಕ್ಷ್ಯ ಮಾಡಬಾರದು. ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ಹೋಗಲಾರದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿಯೇ ಉಳ್ಕೊಳ್ಳಬೇಕಾದಾಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ವಿದ್ಯಾಭ್ಯಾಸದ ವಿಷಯದಲ್ಲಿ ಶ್ರದ್ಧೆಯನ್ನು ಕಳೆದುಕೊಳ್ಳಬಾರದು. ಸ್ಕೂಲ್ಗಳು ಮತ್ತೆ ತೆರೆಯಲ್ಪಡಬೇಕು, ಕಾಲೇಜಸ್ಗಳು ಮತ್ತೆ ತೆರೆಯಲ್ಪಡಬೇಕು, ಯೂನಿವರ್ಸಿಟೀಸ್ ಮತ್ತೆ ತೆರೆಯಲ್ಪಡಬೇಕು. ಹೀಗೆ ಜರುಗಬೇಕಾದರೆ ದೇವರೇ, ಕೋವಿಡ್ನಿಂದ ನಮ್ಮ ದೇಶವನ್ನು, ನಮ್ಮ ರಾಜ್ಯಗಳನ್ನು ತಪ್ಪಿಸಿ ಕಾಪಾಡಬೇಕು. ದೇವರೇ, ಬೇಗನೆ ವಿಮೋಚನೆಯನ್ನು ಅನುಗ್ರಹಿಸಿರೆಂದು ಪ್ರಾರ್ಥಿಸ್ತೇವೆ. ಹಾಗೆಯೇ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳಿಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹಿಸಿರಿ. ಮುಪ್ಪಿನ ವಯಸ್ಸಿಗೆ ಬಂದಿರುವ ತಂದೆ ತಾಯಿಗಳಿಗೆ ನೆಮ್ಮದಿಯನ್ನು ಅನುಗ್ರಹಿಸಿರಿ. ಮಕ್ಕಳು ದೇವರೇ, ಹೆತ್ತವರನ್ನು ಮನಪೂರ್ವಕವಾಗಿ ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ಳುವ ಮನಸ್ಸು ಮಕ್ಕಳಿಗೂ ಅನುಗ್ರಹಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.